ಅವಳು ಅವಾಗಿಂದನೂ ಇಲ್ಲಿ ಖೋಖೋ ಅಂತಂದರೆ ತುಂಬ ಆಸೆ ಅವಳಿಗೆ. ಅದಕ್ಕೆ ನಾವು ಒತ್ತು ಕೊಟ್ಟು ಅದನ್ನು ಆಟ ಆಡ್ಸೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಅದರಿಂದ ಇವಳು ಈ ಮಟ್ಟಕ್ಕೆ ಬರೋದಕ್ಕೂ ಒಂದು ಸಾಧ್ಯ ಆಯಿತು. ಇವತ್ತಿನ ದಿನ ಅವಳು ಗ್ರಾಮೀಣ ಪ್ರದೇಶದಿಂದ ಹೋಗಿ ಒಬ್ಬ ರೆಫ್ರಿ ಆಗಿ ವರ್ಲ್ಡ್ ಕಪ್ಪಲ್ಲಿ ಅವಳು ಟೇಬಲಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅಷ್ಟೊಂದು ಸುಲಭ ಏನಲ್ಲ. ಅವಳ ಟ್ಯಾಲೆಂಟ್ ಆ ರೀತಿ ಇದೆ. ಇದಕ್ಕೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಕಾರಣಕರ್ತರು ಯಾರು ಅಂತಂದರೆ ನಮಗಲ್ಲಿ ಕೋಚ್ ಕೊಟ್ಟಿರ್ತಕ್ಕಂಥ ಮಂಜು ಸರ್ ಅವರೇ ಕಾರಣ. ಅಂದರೆ ಇದು ನಮ್ಮ ವರ್ಲ್ಡಲ್ಲೇ ಸದ್ಯಕ್ಕೆ ಹೆಸರು ಬರಬೇಕು ಅಂತಂದರೆ ಈ ಕುರುಬೂರು ಗ್ರಾಮಕ್ಕೆ ಅವರೇ ಕಾರಣ. ಅವರಿಲ್ಲ ಅಂದರೆ ಈ ರೀತಿ ಹೆಸರು ಮಾಡೋಕ್ಕೂ ಆಯ್ತಿರಲಿಲ್ಲ ಮಕ್ಕಳು. ಅದರಿಂದ ನಮಗೆ ತುಂಬ ಸಂತೋಷ. ಆದರೂ ಕೂಡ ಸರ್ ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಸಲಕರಣೆಗಳಿಲ್ಲ. ಮಕ್ಕಳು ಆಟ ಆಡಬೇಕು ಅಂತಂದ್ರೆ ಅದೊಂದು ಫೀಲ್ಡ್ ಇಷ್ಟ ಅಲ್ಲ, ಫೀಲ್ಡಲ್ಲಿ ಮಕ್ಕಳು ಆಟ ಆಡಬೇಕು ಅಂತ ತುಂಬ ತೊಂದರೆ ಇದೆ. ಅದಕ್ಕೆ ನಮ್ಮ ಊರಿಗೆ ಒಂದು ಆಟ ಆಡೋದಕ್ಕೆ ಒಂದು ಮೈದಾನ ಅಂತ ಇದಕ್ಕೆ ಮೇಲ್ಪಟ್ಟವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ, ಇನ್ನೂ ಮಕ್ಕಳು ಬೆಳಿಬೋದು ಅನ್ನೋದು ನಮ್ಮ ಆಸೆ. ನೋಡ್ರಿ, ಫಸ್ಟ್ ವಿಶ್ವಕಪ್ ಇದು, ಮೊದಲ ವಿಶ್ವಕಪ್. ಹೌದು ಸರ್. ಅದೊಂದು ವಿಶ್ವಕಪ್ ಅಲ್ಲಿ ನಿಮ್ಮ ಮಗಳು ರೆಫ್ರಿ ಆಗಿ ಹೋಗ್ತಾಳೆ ಅಂತಂದ್ರೆ ಬಹಳ ಸಂತೋಷ ಅಲ್ಲ? ಹೌದು ಸರ್, ಮತ್ತು ಇನ್ನೇನು ಸರ್, ಹೋಗಿ ಇತ್ತು ಇವತ್ತು ತಾಲೂಕು ಮಟ್ಟದಲ್ಲಿ ಹೋಗಿ ಆಡ್ಕೊಂಡು ಅವರು ಹೆಸರು ಮಾಡ್ಕೊಂಡು ಬರ್ಬೇಕಾದ್ರೆ ಕಷ್ಟ ಅಲ್ವಾ. ಅಂಥದ್ರಲ್ಲಿ ಇವತ್ತು ವರ್ಲ್ಡ್ ಕಪ್ಪಲ್ಲಿ ಡೆಲ್ಲಿ ಒಳಗೆ ಅವಳು ಕೂತು ವರ್ಕ್ ಮಾಡಬೇಕು ಅಂತಂದರೆ ಅಷ್ಟು ಜನದ ಮಧ್ಯ ಅಷ್ಟು ಸುಲಭನೂ ಅಲ್ಲ ಸರ್. ಹೆಂಗೆ ಸಾಧ್ಯ ಆಯಿತು ಅಂದ್ರೆ ಅವಳ ಒಂದು ಟ್ಯಾಲೆಂಟ್ ಸರ್ ಇದು. ಅವಳ ಟ್ಯಾಲೆಂಟು ನಾನು ಹೋಗಲೇಬೇಕು, ನಾನು ಮಾಡಬೇಕು, ಇದನ್ನು ಸಾಧನೆ ಮಾಡಲೇಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಒಂದು ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಅವಳು ಈ ಒಂದು ಟ್ಯಾಲೆಂಟಿಂದ ಅವಳು ಮುಂದೆ ಬಂದಿರೋದು ಸರ್. ಅವರು ಅದಕ್ಕೆ ತುಂಬ ಸಂತೋಷ ಆಯ್ತಾ ಇದೆ ಸರ್ ನಮಗೆ. ಏನು ಸರ್, ಏನು ಹೇಳ್ತೀರಿ ಅಂತಂದ್ರೇನು, ಏನು ನಾವು ಇಂಥ ಒಂದು ಮಕ್ಕಳನ್ನ ಪಡೆದಕ್ಕೆ ನಮ್ಮ ಪುಣ್ಯ ಅಂತ ಅಂದ್ಬಿಟ್ಟು ಗ್ರೇಟ್ ಹೇಳ್ತೀನಿ ಸರ್ ನನ್ನೊಳಗೆ. ಅವಳು ಅವಾಗಿಂದನೂ ಇಲ್ಲಿ ಖೋಖೋ ಅಂತಂದರೆ ತುಂಬ ಆಸೆ ಅವಳಿಗೆ. ಅದಕ್ಕೆ ನಾವು ಒತ್ತು ಕೊಟ್ಟು ಅದನ್ನು ಆಟ ಆಡ್ಸೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಅದರಿಂದ ಇವಳು ಈ ಮಟ್ಟಕ್ಕೆ ಬರೋದಕ್ಕೂ ಒಂದು ಸಾಧ್ಯ ಆಯಿತು. ಇವತ್ತಿನ ದಿನ ಅವಳು ಗ್ರಾಮೀಣ ಪ್ರದೇಶದಿಂದ ಹೋಗಿ ಒಬ್ಬ ರೆಫ್ರಿ ಆಗಿ ವರ್ಲ್ಡ್ ಕಪ್ಪಲ್ಲಿ ಅವಳು ಟೇಬಲಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅಷ್ಟೊಂದು ಸುಲಭ ಏನಲ್ಲ. ಅವಳ ಟ್ಯಾಲೆಂಟ್ ಆ ರೀತಿ ಇದೆ. ಇದಕ್ಕೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಕಾರಣಕರ್ತರು ಯಾರು ಅಂತಂದರೆ ನಮಗಲ್ಲಿ ಕೋಚ್ ಕೊಟ್ಟಿರ್ತಕ್ಕಂಥ ಮಂಜು ಸರ್ ಅವರೇ ಕಾರಣ. ಅಂದರೆ ಇದು ನಮ್ಮ ವರ್ಲ್ಡಲ್ಲೇ ಸದ್ಯಕ್ಕೆ ಹೆಸರು ಬರಬೇಕು ಅಂತಂದರೆ ಈ ಕುರುಬೂರು ಗ್ರಾಮಕ್ಕೆ ಅವರೇ ಕಾರಣ. ಅವರಿಲ್ಲ ಅಂದರೆ ಈ ರೀತಿ ಹೆಸರು ಮಾಡೋಕ್ಕೂ ಆಯ್ತಿರಲಿಲ್ಲ ಮಕ್ಕಳು. ಅದರಿಂದ ನಮಗೆ ತುಂಬ ಸಂತೋಷ. ಆದರೂ ಕೂಡ ಸರ್ ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಸಲಕರಣೆಗಳಿಲ್ಲ. ಮಕ್ಕಳು ಆಟ ಆಡಬೇಕು ಅಂತಂದ್ರೆ ಅದೊಂದು ಫೀಲ್ಡ್ ಇಷ್ಟ ಅಲ್ಲ, ಫೀಲ್ಡಲ್ಲಿ ಮಕ್ಕಳು ಆಟ ಆಡಬೇಕು ಅಂತ ತುಂಬ ತೊಂದರೆ ಇದೆ. ಅದಕ್ಕೆ ನಮ್ಮ ಊರಿಗೆ ಒಂದು ಆಟ ಆಡೋದಕ್ಕೆ ಒಂದು ಮೈದಾನ ಅಂತ ಇದಕ್ಕೆ ಮೇಲ್ಪಟ್ಟವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ, ಇನ್ನೂ ಮಕ್ಕಳು ಬೆಳಿಬೋದು ಅನ್ನೋದು ನಮ್ಮ ಆಸೆ. ನೋಡ್ರಿ, ಫಸ್ಟ್ ವಿಶ್ವಕಪ್ ಇದು, ಮೊದಲ ವಿಶ್ವಕಪ್. ಹೌದು ಸರ್. ಅದೊಂದು ವಿಶ್ವಕಪ್ ಅಲ್ಲಿ ನಿಮ್ಮ ಮಗಳು ರೆಫ್ರಿ ಆಗಿ ಹೋಗ್ತಾಳೆ ಅಂತಂದ್ರೆ ಬಹಳ ಸಂತೋಷ ಅಲ್ಲ? ಹೌದು ಸರ್, ಮತ್ತು ಇನ್ನೇನು ಸರ್, ಹೋಗಿ ಇತ್ತು ಇವತ್ತು ತಾಲೂಕು ಮಟ್ಟದಲ್ಲಿ ಹೋಗಿ ಆಡ್ಕೊಂಡು ಅವರು ಹೆಸರು ಮಾಡ್ಕೊಂಡು ಬರ್ಬೇಕಾದ್ರೆ ಕಷ್ಟ ಅಲ್ವಾ. ಅಂಥದ್ರಲ್ಲಿ ಇವತ್ತು ವರ್ಲ್ಡ್ ಕಪ್ಪಲ್ಲಿ ಡೆಲ್ಲಿ ಒಳಗೆ ಅವಳು ಕೂತು ವರ್ಕ್ ಮಾಡಬೇಕು ಅಂತಂದರೆ ಅಷ್ಟು ಜನದ ಮಧ್ಯ ಅಷ್ಟು ಸುಲಭನೂ ಅಲ್ಲ ಸರ್. ಹೆಂಗೆ ಸಾಧ್ಯ ಆಯಿತು ಅಂದ್ರೆ ಅವಳ ಒಂದು ಟ್ಯಾಲೆಂಟ್ ಸರ್ ಇದು. ಅವಳ ಟ್ಯಾಲೆಂಟು ನಾನು ಹೋಗಲೇಬೇಕು, ನಾನು ಮಾಡಬೇಕು, ಇದನ್ನು ಸಾಧನೆ ಮಾಡಲೇಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಒಂದು ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಅವಳು ಈ ಒಂದು ಟ್ಯಾಲೆಂಟಿಂದ ಅವಳು ಮುಂದೆ ಬಂದಿರೋದು ಸರ್. ಅವರು ಅದಕ್ಕೆ ತುಂಬ ಸಂತೋಷ ಆಯ್ತಾ ಇದೆ ಸರ್ ನಮಗೆ. ಏನು ಸರ್, ಏನು ಹೇಳ್ತೀರಿ ಅಂತಂದ್ರೇನು, ಏನು ನಾವು ಇಂಥ ಒಂದು ಮಕ್ಕಳನ್ನ ಪಡೆದಕ್ಕೆ ನಮ್ಮ ಪುಣ್ಯ ಅಂತ ಅಂದ್ಬಿಟ್ಟು ಗ್ರೇಟ್ ಹೇಳ್ತೀನಿ ಸರ್ ನನ್ನೊಳಗೆ. ಅವಳು ಅವಾಗಿಂದನೂ ಇಲ್ಲಿ ಖೋಖೋ ಅಂತಂದರೆ ತುಂಬ ಆಸೆ ಅವಳಿಗೆ. ಅದಕ್ಕೆ ನಾವು ಒತ್ತು ಕೊಟ್ಟು ಅದನ್ನು ಆಟ ಆಡ್ಸೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಅದರಿಂದ ಇವಳು ಈ ಮಟ್ಟಕ್ಕೆ ಬರೋದಕ್ಕೂ ಒಂದು ಸಾಧ್ಯ ಆಯಿತು. ಇವತ್ತಿನ ದಿನ ಅವಳು ಗ್ರಾಮೀಣ ಪ್ರದೇಶದಿಂದ ಹೋಗಿ ಒಬ್ಬ ರೆಫ್ರಿ ಆಗಿ ವರ್ಲ್ಡ್ ಕಪ್ಪಲ್ಲಿ ಅವಳು ಟೇಬಲಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅಷ್ಟೊಂದು ಸುಲಭ ಏನಲ್ಲ. ಅವಳ ಟ್ಯಾಲೆಂಟ್ ಆ ರೀತಿ ಇದೆ. ಇದಕ್ಕೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಕಾರಣಕರ್ತರು ಯಾರು ಅಂತಂದರೆ ನಮಗಲ್ಲಿ ಕೋಚ್ ಕೊಟ್ಟಿರ್ತಕ್ಕಂಥ ಮಂಜು ಸರ್ ಅವರೇ ಕಾರಣ. ಅಂದರೆ ಇದು ನಮ್ಮ ವರ್ಲ್ಡಲ್ಲೇ ಸದ್ಯಕ್ಕೆ ಹೆಸರು ಬರಬೇಕು ಅಂತಂದರೆ ಈ ಕುರುಬೂರು ಗ್ರಾಮಕ್ಕೆ ಅವರೇ ಕಾರಣ. ಅವರಿಲ್ಲ ಅಂದರೆ ಈ ರೀತಿ ಹೆಸರು ಮಾಡೋಕ್ಕೂ ಆಯ್ತಿರಲಿಲ್ಲ ಮಕ್ಕಳು. ಅದರಿಂದ ನಮಗೆ ತುಂಬ ಸಂತೋಷ. ಆದರೂ ಕೂಡ ಸರ್ ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಸಲಕರಣೆಗಳಿಲ್ಲ.
ಮಕ್ಕಳು ಆಟ ಆಡಬೇಕು ಅಂತಂದ್ರೆ ಅದೊಂದು ಫೀಲ್ಡ್ ಇಷ್ಟ ಅಲ್ಲ, ಫೀಲ್ಡಲ್ಲಿ ಮಕ್ಕಳು ಆಟ ಆಡಬೇಕು ಅಂತ ತುಂಬ ತೊಂದರೆ ಇದೆ. ಅದಕ್ಕೆ ನಮ್ಮ ಊರಿಗೆ ಒಂದು ಆಟ ಆಡೋದಕ್ಕೆ ಒಂದು ಮೈದಾನ ಅಂತ ಇದಕ್ಕೆ ಮೇಲ್ಪಟ್ಟವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ, ಇನ್ನೂ ಮಕ್ಕಳು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಈಗ ನೋಡ್ರಿ, ಫಸ್ಟ್ ವಿಶ್ವಕಪ್ ಇದು, ಮೊದಲ ವಿಶ್ವಕಪ್. ಹೌದು ಸರ್. ಅಂಥದ್ದೊಂದು ವಿಶ್ವಕಪ್ ಅಲ್ಲಿ ನಿಮ್ಮ ಮಗಳು ರೆಫ್ರಿ ಆಗಿ ಹೋಗ್ತಾಳೆ ಅಂತಂದ್ರೆ ಬಹಳ ಸಂತೋಷ ಅಲ್ಲ? ಹೌದು ಸರ್, ಮತ್ತು ಇನ್ನೇನು ಸರ್, ಹೋಗಿ ಇತ್ತು ಇವತ್ತು ತಾಲೂಕು ಮಟ್ಟದಲ್ಲಿ ಹೋಗಿ ಆಡ್ಕೊಂಡು ಅವರು ಹೆಸರು ಮಾಡ್ಕೊಂಡು ಬರ್ಬೇಕಾದ್ರೆ ಕಷ್ಟ ಅಲ್ವಾ. ಅಂಥದ್ರಲ್ಲಿ ಇವತ್ತು ವರ್ಲ್ಡ್ ಕಪ್ಪಲ್ಲಿ ಡೆಲ್ಲಿ ಒಳಗೆ ಅವಳು ಕೂತು ವರ್ಕ್ ಮಾಡಬೇಕು ಅಂತಂದರೆ ಅಷ್ಟು ಜನದ ಮಧ್ಯ ಅಷ್ಟು ಸುಲಭನೂ ಅಲ್ಲ. ಹೆಂಗ್ ಸಾಧ್ಯ ಆಯ್ತು ಸರ್, ಹೆಂಗೆ ಸಾಧ್ಯ ಆಯಿತು ಅಂದ್ರೆ ಅವಳ ಒಂದು ಟ್ಯಾಲೆಂಟ್ ಸರ್ ಇದು. ಅವಳ ಟ್ಯಾಲೆಂಟು ನಾನು ಹೋಗಲೇಬೇಕು, ನಾನು ಮಾಡಬೇಕು, ಇದನ್ನು ಸಾಧನೆ ಮಾಡಲೇಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಒಂದು ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಅವಳು ಈ ಒಂದು ಟ್ಯಾಲೆಂಟಿಂದ ಅವಳು ಮುಂದೆ ಬಂದಿರೋದು ಸರ್. ಅವರು ಅದಕ್ಕೆ ತುಂಬ ಸಂತೋಷ ಆಯ್ತಾ ಇದೆ ಸರ್ ನಮಗೆ. ಏನು ಹೇಳ್ತೀರಿ ನಿಮ್ಮ ಮಗಳಿಗೆ? ಏನು ಸರ್, ಏನು ಹೇಳ್ತೀರಿ ನಿಮ್ಮ? ಏನು ಹೇಳ್ತೀರಿ ಅಂತಂದ್ರೇನು, ಏನು ನಾವು ಇಂಥ ಒಂದು ಮಕ್ಕಳನ್ನ ಪಡೆದಕ್ಕೆ ನಮ್ಮ ಪುಣ್ಯ ಅಂತ ಅಂದ್ಬಿಟ್ಟು ಗ್ರೇಟ್ ಹೇಳ್ತೀನಿ ಸರ್ ನನ್ನೊಳಗೆ. ಅವಳು ಅವಾಗಿಂದನೂ ಇಲ್ಲಿ ಖೋಖೋ ಅಂತಂದರೆ ತುಂಬ ಆಸೆ ಅವಳಿಗೆ. ಅದಕ್ಕೆ ನಾವು ಒತ್ತು ಕೊಟ್ಟು ಅದನ್ನು ಆಟ ಆಡ್ಸೋದಕ್ಕೆ ನಾವು ಪ್ರಯತ್ನ ಪಟ್ವಿ. ಅದರಿಂದ ಇವಳು ಈ ಮಟ್ಟಕ್ಕೆ ಬರೋದಕ್ಕೂ ಒಂದು ಸಾಧ್ಯ ಆಯಿತು. ಇವತ್ತಿನ ದಿನ ಅವಳು ಗ್ರಾಮೀಣ ಪ್ರದೇಶದಿಂದ ಹೋಗಿ ಒಬ್ಬ ರೆಫ್ರಿ ಆಗಿ ವರ್ಲ್ಡ್ ಕಪ್ಪಲ್ಲಿ ಅವಳು ಟೇಬಲಲ್ಲಿ ವರ್ಕ್ ಮಾಡಬೇಕು ಅಂತಂದರೆ ಅಷ್ಟೊಂದು ಸುಲಭ ಏನಲ್ಲ. ಅವಳ ಟ್ಯಾಲೆಂಟ್ ಆ ರೀತಿ ಇದೆ. ಇದಕ್ಕೆಲ್ಲ ಸಾಧನೆ ಮಾಡೋದಕ್ಕೆ ಒಂದು ಕಾರಣಕರ್ತರು ಯಾರು ಅಂತಂದರೆ ನಮಗಲ್ಲಿ ಕೋಚ್ ಕೊಟ್ಟಿರ್ತಕ್ಕಂಥ ಮಂಜು ಸರ್ ಅವರೇ ಕಾರಣ. ಅಂದರೆ ಇದು ನಮ್ಮ ವರ್ಲ್ಡಲ್ಲೇ ಸದ್ಯಕ್ಕೆ ಹೆಸರು ಬರಬೇಕು ಅಂತಂದರೆ ಈ ಕುರುಬೂರು ಗ್ರಾಮಕ್ಕೆ ಅವರೇ ಕಾರಣ. ಅವರಿಲ್ಲ ಅಂದರೆ ಈ ರೀತಿ ಹೆಸರು ಮಾಡೋಕ್ಕೂ ಆಯ್ತಿರಲಿಲ್ಲ ಮಕ್ಕಳು. ಅದರಿಂದ ನಮಗೆ ತುಂಬ ಸಂತೋಷ. ಆದರೂ ಕೂಡ ಸರ್, ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಸಲಕರಣೆಗಳಿಲ್ಲ. ಮಕ್ಕಳು ಆಟ ಆಡಬೇಕು ಅಂತಂದ್ರೆ ಅದೊಂದು ಫೀಲ್ಡ್ ಇಷ್ಟ ಅಲ್ಲ, ಫೀಲ್ಡಲ್ಲಿ ಮಕ್ಕಳು ಆಟ ಆಡಬೇಕು ಅಂತ ತುಂಬ ತೊಂದರೆ ಇದೆ. ಅದಕ್ಕೆ ನಮ್ಮ ಊರಿಗೆ ಒಂದು ಆಟ ಆಡೋದಕ್ಕೆ ಒಂದು ಮೈದಾನ ಅಂತ ಇದಕ್ಕೆ ಮೇಲ್ಪಟ್ಟವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ, ಇನ್ನೂ ಮಕ್ಕಳು ಬೆಳಿಬೋದು ಅನ್ನೋದು ನಮ್ಮ ಆಸೆ. ಈಗ ನೋಡ್ರಿ, ಫಸ್ಟ್ ವಿಶ್ವಕಪ್ ಇದು, ಮೊದಲ ವಿಶ್ವಕಪ್. ಹೌದು ಸರ್. ಅಂಥದ್ದೊಂದು ವಿಶ್ವಕಪ್ ಅಲ್ಲಿ ನಿಮ್ಮ ಮಗಳು ರೆಫ್ರಿ ಆಗಿ ಹೋಗ್ತಾಳೆ ಅಂತಂದ್ರೆ ಬಹಳ ಸಂತೋಷ ಅಲ್ಲ? ಹೌದು ಸರ್, ಮತ್ತು ಇನ್ನೇನು ಸರ್, ಹೋಗಿ ಇತ್ತು ಇವತ್ತು ತಾಲೂಕು ಮಟ್ಟದಲ್ಲಿ ಹೋಗಿ ಆಡ್ಕೊಂಡು ಅವರು ಹೆಸರು ಮಾಡ್ಕೊಂಡು ಬರ್ಬೇಕಾದ್ರೆ ಕಷ್ಟ ಅಲ್ವಾ. ಅಂಥದ್ರಲ್ಲಿ ಇವತ್ತು ವರ್ಲ್ಡ್ ಕಪ್ಪಲ್ಲಿ ಡೆಲ್ಲಿ ಒಳಗೆ ಅವಳು ಕೂತು ವರ್ಕ್ ಮಾಡಬೇಕು ಅಂತಂದರೆ ಅಷ್ಟು ಜನದ ಮಧ್ಯ ಅಷ್ಟು ಸುಲಭನೂ ಅಲ್ಲ. ಹೆಂಗ್ ಸಾಧ್ಯ ಆಯ್ತು ಸರ್, ಹೆಂಗೆ ಸಾಧ್ಯ ಆಯಿತು ಅಂದ್ರೆ ಅವಳ ಒಂದು ಟ್ಯಾಲೆಂಟ್ ಸರ್ ಇದು. ಅವಳ ಟ್ಯಾಲೆಂಟು ನಾನು ಹೋಗಲೇಬೇಕು, ನಾನು ಮಾಡಬೇಕು, ಇದನ್ನು ಸಾಧನೆ ಮಾಡಲೇಬೇಕು, ನಮ್ಮ ಅಪ್ಪ ಅಮ್ಮನಿಗೆ ಒಂದು ಹೆಸರು ತರಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಅವಳು ಈ ಒಂದು ಟ್ಯಾಲೆಂಟಿಂದ ಅವಳು ಮುಂದೆ ಬಂದಿರೋದು ಸರ್. ಅವರು ಅದಕ್ಕೆ ತುಂಬ ಸಂತೋಷ ಆಯ್ತಾ ಇದೆ ಸರ್ ನಮಗೆ. ಏನು ಹೇಳ್ತೀರಿ ನಿಮ್ಮ ಮಗಳಿಗೆ? ಏನು ಸರ್, ಏನು ಹೇಳ್ತೀರಿ ನಿಮ್ಮ? ಏನು ಹೇಳ್ತೀರಿ ಅಂತಂದ್ರೇನು, ಏನು ನಾವು ಇಂಥ ಒಂದು ಮಕ್ಕಳನ್ನ ಪಡೆದಕ್ಕೆ ನಮ್ಮ ಪುಣ್ಯ ಅಂತ ಅಂದ್ಬಿಟ್ಟು ಗ್ರೇಟ್ ಹೇಳ್ತೀನಿ ಸರ್ ನನ್ನೊಳಗೆ.